ಇದು ನಿಜವಾದ ಚಿಕ್ಕಮಂಗ್ಳೂರು ಅಂತಂದ್ರೆ ಅಬ್ಬಿಕಲ್ ಫಾಲ್ಸ್. ಇಲ್ಲಿ ಲೋಕಲ್ ಅವರು ಕೇಳಿದಾಗ ಒಂದು ಹಿಡನ್ ಸ್ಪಾಟ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಹೆಸರು ಬಂದು ನೋಡಿ, ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋದ್ರೆ ಸ್ವಲ್ಪ ಮೇಲುಗಡೆ ತನಕ ಹೋಗ್ಬೋದು. 5 ಜೈನ್ ಮುನಿಗಳು ಇಲ್ಲಿ ಉಪವಾಸ ಮಾಡ್ತಿದ್ರಂತೆ. ಹೀಗೆ ಉಪವಾಸ ಮಾಡ್ತಾ ಕೊನೆಗೆ ಸಮಾಧಿ ಪಡ್ಕೊಂಡ್ರಂತೆ. ವಾವ್, ಇಲ್ಲಿ ಅದ್ರ ಮೇಲೆ ಏನೋ ಹಿಸ್ಟ್ರಿ ಇದೆ. ಯಾವುದೇ ವಸ್ತು ಇಟ್ಟರು ಅದಕ್ಕೆ ಸುಣ್ಣ ಆಗಿ ಬದಲಾಗತ್ತಂತೆ. ಆ ನೀರಿಂದ ಸ್ನಾನ ಮಾಡಿದ ಮೇಲೆ ಸೀತೆಗೆ ಚರ್ಮದ ಕಾಯಿಲೆ ಸರಿ ಹೋಗುತ್ತೆ ಅಂತ ಹೇಳಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಡೇ 2. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬಸ್ರಿಕಟ್ಟೆಲಿದ್ದೀವಿ. ಇದು ಚಿಕ್ಕಮಂಗ್ಳೂರು ತಾಲೂಕಲ್ಲಿ ಬರುತ್ತೆ. ಸೊ ಕಳಸಾಯಿಂದ ಒಂದು 20 ಕಿಲೋಮೀಟರ್ಸ್ ಇದೆ ಇದು. ನಾವು ಇವಾಗ ಇರೋದು ತೃಪ್ತಿ ಕಂಫರ್ಟ್ಸ್ ಅಂತ ಒಂದು ಹೋಮ್ ಸ್ಟೇಲಿದ್ದೀವಿ. ತುಂಬ ಚೆನ್ನಾಗಿದೆ. ನಿಮ್ಮ ಹಿಂದೆ ನೋಡಿ, ಇದೇ ಹೋಮ್ ಸ್ಟೇ. ಸೊ ಕಳಸಾಯಿಂದ ಇಷ್ಟು ದೂರ ಇರೋ ಹೋಮ್ ಸ್ಟೇಲಿ ಯಾಕೆ ಸ್ಟೇ ಮಾಡಿದ್ದೀವಿ ಅಂತ ನೀವು ಕೇಳ್ಬೋದು. ಒಂದು ಮೇನ್ ರೀಸನ್ ಏನಂದರೆ, ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ಕಳಸದಲ್ಲಿರೋ ಮೇನ್ ಪ್ಲೇಸಸ್ ಅಲ್ಲದೆ ಸ್ವಲ್ಪ ಆಫ್ ಬಿಟ್ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿರೋ ಲೋಕಲ್ಸ್ಗೆ ಕೇಳಿದರೆ 1000 ಪ್ಲೇಸಸ್ ಗೊತ್ತಿರುತ್ತೆ. ಇನ್ನೂ ತುಂಬ ಜನಕ್ಕೆ ಅದ್ರ ಹೆಸರು ಕೂಡ ಗೊತ್ತಿರಲ್ಲ. ಸೊ ಇನ್ನೊಂದು ಮೇನ್ ರೀಸನ್ ಏನಂದರೆ, ಕಳಸದಲ್ಲಿರೋ ಹೋಮ್ ಸ್ಟೇಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಕಮ್ಮಿ ಬಜೆಟ್ಗೆ ಸಿಕ್ಕಿದೆ. ಹೋಮ್ ಸ್ಟೇದು ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓನರ್ ಅಂತೂ ಇಲ್ಲಿ ತುಂಬ ಫ್ರೆಂಡ್ಲಿ ಇದ್ದಾರೆ. ನೀವೇನಾದರೂ ಈ ಸೈಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಇಲ್ಲಿ ಸ್ಟೇ ಆಗ್ಬೋದು. ಸೊ ಬನ್ನಿ, ನಮ್ಮ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಮೇಡಮ್, ರೂಮ್ ಟೂರ್ ಕೊಡ್ತೀರಾ? ನಮ್ಮ ಹೋಮ್ ಸ್ಟೇ ಟೂರ್ ಕೊಡ್ತೀನಿ ಬನ್ನಿ. ನೋಡಿ, ಎಷ್ಟು ದೊಡ್ಡದಾಗಿದೆ ರೂಮು. ಸೊ ಗೈಸ್, ಇಲ್ಲಿ ನೋಡಿ, ನಿಮಗೆ ಕಾಣ್ತಿದ್ರೆ ಅದು ಮೇರ್ತಿ ಗುಡ್ಡ ಅಂತ. ಅಲ್ಲಿಗೆ ಹೋಗಬೇಕು ಅಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಯೂಶ್ವಲಿ ಇಲ್ಲಿ ಟ್ರೆಕ್ ಮಾಡೋರು ಇಲ್ಲಿ ಬಂದು ಉಳ್ಕೊತಾರೆ ಅಂತ ಸ್ಟೇ ಓನರ್ ಹೇಳ್ತಾ ಇದ್ರು. ಸೊ ಬನ್ನಿ, ಈಗ ಇಲ್ಲಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಡೋಣ. ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಟ್ರಾವೆಲ್ ಕಂಟೆಂಟ್ ಬರ್ತಾ ಇರುತ್ತೆ. ಇವತ್ತು ಬನ್ನಿ, ಇವಾಗ ಹೊರಡೋಣ. ದಿಸ್ ಈಸ್ ಹೆವೆನ್ ಗೈಸ್. ನೋಡಿ ಇಲ್ಲೇ ಹೆಂಗಿದೆ. ಸೊ ಗೈಸ್, ಇವತ್ತು ಬಸ್ರಿಕಟ್ಟೆ ಆಚೆ ಈಚೆ ಯಾವ್ಯಾವ ಹಿಡನ್ ಸ್ಪಾಟ್ಸ್ ಇದೆ, ತುಂಬ ಫೇಮಸ್ ಅಲ್ಲದೆ ಇರೋ ಸ್ಪಾಟ್ಸ್ಗೆಲ್ಲ ಹೋಗ್ತಾ ಇದ್ದೀವಿ. ಸ್ವಲ್ಪ ಹಿಡನ್ ಜೇಮ್ಸ್ ಅಂತ ಹೇಳ್ಬೋದು. ಸೊ ಈಗ ಫಸ್ಟ್ ಅಬ್ಬಿಕಲ್ಲು ಫಾಲ್ಸ್ಗೆ ಹೋಗೋಣ. ಅದು ಆನ್ ದ ವೇ ರೋಡ್ ಹತ್ರನೇ ಸಿಗುತ್ತೆ ಅಂತ ಹೇಳಿದ್ರು. ನೋಡೋಣ ಬನ್ನಿ ಹೆಂಗಿದೆ ಅಂತ. ನೋಡಿ ಹೆಂಗಿದೆ. ಆ ಕಡೆನೂ ಹೋಗ್ಬೋದು. ಆ ಕಡೆನೂ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ನೋಡೋಣ ಬನ್ನಿ, ಸಂಜೆ ಎಲ್ಲಾದರೂ ಆದರೆ ಹೋಗೋಣ ಆ ಕಡೆ. ಈ ಊರೇ ಒಂಥರ ವೈಬ್ ಆಗಿದೆ ಗೈಸ್, ಕ್ರೇಜಿ. ಸೊ ಇಲ್ಲಿಂದ ಅಬ್ಬಿಕಲ್ಲು ಫಾಲ್ಸ್ ಒಂದು 8 ಕಿಲೋಮೀಟರ್ ಇದೆ. ಆಲ್ರೆಡಿ ನೋಡಿ ಹೆಂಗಿದೆ. ಫುಲ್ಲು ನೆನೆ ನೈಟು ಬಂದಿದ್ರಿಂದ ಈ ರೋಡೆಲ್ಲ ಹೆಂಗಿದೆ ಏನು ಅಂತಲೇ ಗೊತ್ತಾಗಿರಲಿಲ್ಲ. ಆಹಾ, ಇದು ನಿಜವಾದ ಚಿಕ್ಕಮಂಗ್ಳೂರು ಅಂತಂದರೆ. ಇದು ಯಾವುದೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇಲ್ಲಿ. ಇದೇ ಫಾಲ್ಸಾ? ಓ, ಸೊ ಗೈಸ್, ಇದೇ ಫಾಲ್ಸು. ನೋಡೋಣ ಬನ್ನಿ ಫಾಲ್ಸ್ ಹೆಂಗಿದೆ ಅಂತ. ಸೊ ಗೈಸ್, ಇದೇ ಅಬ್ಬಿಕಲ್ಲು ಫಾಲ್ಸು. ಈ ಬ್ರಿಡ್ಜಿಂದ ನೋಡಿದ್ರೆ ಈ ಫಾಲ್ಸ್ ಇಲ್ಲಿ ಕಾಣುತ್ತೆ. ನೋಡಿ, ನಮ್ಗೆ ಅಲ್ಲಿ ಕಾಲ್ದಾರಿ ಕಾಣ್ತಿದೆ ಅಲ್ಲ ನಿಮಗೆ, ಆ ಕಾಲ್ದಾರಿಯಿಂದ ಹಿಡ್ಕೊಂಡು ಅಲ್ಲಿಗೆ ಬರ್ಬೋದು, ರೋಡ್ ಆ ಕಡೆ ಸೈಡಿಂದ ಬಂದರೆ. ಸೊ ಇವಾಗ ನೀರು ಸ್ವಲ್ಪ ಜಾಸ್ತಿ ಇದೆ. ಬನ್ನಿ ಆ ಕಡೆ ಸೈಡಿಂದ ಹೋಗಿ ಆ ಕಡೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ.
ಸೊ ಗೈಸ್ ಇದೆ ಅಬ್ಬಿಕಲ್ಲು ಫಾಲ್ಸ್. ಸೊ ಗೈಸ್ ಅಬ್ಬಿಕಲ್ಲು ಫಾಲ್ಸ್ ಆಯಿತು. ಈಗ ನೆಕ್ಸ್ಟು ಸ್ಪಾಟಿಗೆ ಹೋಗೋಣ. ಇಲ್ಲಿ ಲೋಕಲ್ ಅವರು ಕೇಳಿದಾಗ ಒಂದು ಹಿಡನ್ ಸ್ಪಾಟ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಹೆಸರು ಬಂದು ಪಂಚಮಿ ಕಲ್ಲು ಅಂತ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ. ಗೈಸ್ ಕೊಗ್ರೆ ರೋಡಲ್ಲಿ ಹಿಂಗೆ ಬಂದರೆ ನಿಮಗೆ ಡಿವಿಯೇಷನ್ ಹಿಂಗೆ ಸಿಗುತ್ತೆ. ನೋಡಿ ನಾವು ಇಲ್ಲಿ ಲೆಫ್ಟ್ ಹೋಗಬೇಕು. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಬಿಸಿಲಿದೆ, ಸ್ವಲ್ಪ ಲೈಟಾಗಿ ಬಿಸಿಲಿದೆ. ಆದರೆ ಏನು ಸಕ್ಕತ್ತಾಗಿದೆ ನೋಡಿ ಆಚೆ ಆಚೆ. ವಾವ್, ಸಕ್ಕತ್ತಾಗಿದೆ. ಸೊ ಗೈಸ್ ನೋಡಿ ನಿಮ್ಗೆ ಈ ಥರ 2 ಡಿವಿಯೇಷನ್ ಕಾಣುತ್ತೆ. ಅಲ್ಲಿಂದ ಸ್ವಲ್ಪ ಒಂದು 3 ಕಿಲೋಮೀಟ್ರ್ ಬಂದರೆ ನೋಡಿ ಈ ಕಡೆ ಈ ರೋಡಿಗೆ ಹೋಗಬೇಕು. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಸೊ ಗೈಸ್ ಇಲ್ಲಿ ನೋಡಿ, ಅಲ್ಲಿಂದ ಸ್ವಲ್ಪ ಮೇಲೆ ಹತ್ತು ಬಂದರೆ ಒಂದು ಲೆಫ್ಟಿಗೆ ಒಂದು ದಾರಿ ಹೋಗುತ್ತೆ. ಸೊ ಗೈಸ್ ಇದೆ ಅದು ಸ್ಪಾಟು. ನೋಡಿ ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋದರೆ ಸ್ವಲ್ಪ ಮೇಲುಗಡೆ ತನಕ ಹೋಗ್ಬೋದು. ಬನ್ನಿ ನಾವು ಹೋಗೋಣ, ಹೆಂಗಿದೆ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಅಲ್ಲಿ 2 ದಾರಿ ಇತ್ತಲ್ವ, ಆ ಕಡೆ ಸೈಡ್ ಹೋದರೆ ಅದೇನು ಬೇರೆ ಕಡೆಯಲ್ಲಿ ಹೋಗುತ್ತೆ. ಅಲ್ಲಿಂದ ಸ್ವಲ್ಪ ಗೇಟ್ ಕಾಣ್ತದೆ, ಗೇಟಿಂದ ಲೆಫ್ಟ್ ಬರಬೇಕು. ಲೆಫ್ಟ್ ಬಂದರೆ ನೋಡಿ ಇಲ್ಲಿಗೆ ಬರ್ತೀರಾ. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಇಲ್ಲಿ ಗಾಡಿ ನಿಲ್ಲಿಸಿ ಹಿಂಗೆ ಹೋಗ್ಬೇಕು ಮೇಲಕ್ಕೆ. ಬನ್ನಿ ಹೋಗೋಣ. ಸೊ ಗೈಸ್ ಈ ಜಾಗದ ಹೆಸರು ಬಂದು ಪಂಚಮಿ ಕಲ್ಲು ಅಂತ. ಏನು ಈ ಜಾಗ ಅಂತಂದರೆ ಇದೊಂದು ಜೈನ್ ಟೆಂಪಲ್. ಈ ಟೆಂಪಲಲ್ಲಿ ನೀವು ನೋಡಿದ್ರೆ 4 ರಿಂದ 5 ಚಿಕ್ಕ ಚಿಕ್ಕ ಗೋಪುರಗಳಿದೆ. ಆ ಗೋಪುರ ಒಳಗೆ ನೋಡಿದ್ರೆ ನಿಮಗೆ ಜೈನ್ ಮುನಿಗಳ ಈ ಫುಟ್ ಪ್ರಿಂಟ್ಸ್, ತುಂಬ ದೊಡ್ಡ ದೊಡ್ಡ ಫುಟ್ ಇಂಪ್ರೆಷನ್ಸ್ಗಳು ಸಿಗುತ್ತೆ. ಇಲ್ಲಿ ಇರೋ ಜನ ಹೇಳೋ ಪ್ರಕಾರ 5 ಜೈನ್ ಮುನಿಗಳು ಇಲ್ಲಿ ಉಪವಾಸ ಮಾಡ್ತಿದ್ರಂತೆ. ಹೀಗೆ ಉಪವಾಸ ಮಾಡ್ತಾ ಕೊನೆಗೆ ಸಮಾಧಿ ಪಡ್ಕೊಂಡ್ರಂತೆ. ಅವ್ರದ್ದೆಲ್ಲ ಬಾಡಿ ಇಲ್ಲೇ ಹೂತಾಕಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಈ ಟೆಂಪಲ್ಗೆ ಇರೋ ಹಿಸ್ಟ್ರಿ. ಸೊ ಇಲ್ಲಿ ಎಲ್ಲ ಪ್ಲೇಸಸ್ ನೋಡಿದ್ವಿ. ನಾನು ನಿಮಗೆ ವೀಡಿಯೋಸ್ ಹಾಕ್ತೀನಿ, ಹೆಂಗಿದೆ ಏನು ಅಂತ ತೋರಿಸ್ತೀನಿ. ನೋಡಿ ಎಂಜಾಯ್ ಮಾಡಿ. ಡ್ರೋನ್ ಶಾಟು ಬರುತ್ತೆ ಇದ್ರದ್ದು, ಎಂಜಾಯ್ ಮಾಡಿ ಗೈಸ್. ಸೊ ಇಲ್ಲಿ ನಿಮಗೆ ಸನ್ಸೆಟ್ ಮತ್ತು ಸನ್ರೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಸುತ್ತಮುತ್ತ ವ್ಯೂಸ್ ಅಂತೂ ತುಂಬ ಪೀಸ್ಫುಲ್ ಆಗಿದೆ. ತುಂಬ ದಟ್ಟವಾದ ಕಾಡೆಲ್ಲ ಕಾಣುತ್ತೆ ನಿಮಗೆ. ಸೊ ಇದು ತುಂಬ ಲೆಸ್ ಎಕ್ಸ್ಪ್ಲೋರ್ಡ್ ಆಗಿರೋದ್ರಿಂದ ತುಂಬ ಕ್ಲೀನಾಗಿದೆ ಜಾಗ. ನೀವೇನಾದರೂ ಈ ಕಡೆ ಬಂದರೆ ದಯವಿಟ್ಟು ಕ್ಲೀನಾಗಿ ಮೇಂಟೈನ್ ಮಾಡಿ. ಇದೊಂದು ನನ್ನ ರಿಕ್ವೆಸ್ಟು. ಸೊ ಅಲ್ಲಲ್ಲೇ ಪ್ಲಾಸ್ಟಿಕ್ ಹಾಕೋದು ಈ ಥರದ್ದೆಲ್ಲ ಏನು ಮಾಡಬೇಡಿ. ಸೊ ಗೈಸ್ ಇವಾಗ ಪಂಚಮಿ ಕಲ್ಲು ಆಯಿತು. ಇವಾಗ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ ಬನ್ನಿ. ನೆಕ್ಸ್ಟು ಒಂದು ಸ್ವಲ್ಪ ಹಿಡನ್ ಸ್ಪಾಟ್. ಅದುವೇ ಇಲ್ಲಿ ಯಾರಿಗೂ ತುಂಬ ಟೂರಿಸ್ಟ್ಗಳಿಗೆಲ್ಲ ಗೊತ್ತಿಲ್ಲ. ನಮಗೆ ಯಾರೋ ಲೋಕಲ್ ಅವ್ರು ಹೇಳಿದ್ದು. ಸೊ ಅದರ ಹೆಸರು ಏನು ಅಂತಂದರೆ ಗುಡ್ಡೆ ತೋಟ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಗೈಸ್ ಇವಾಗ ಪಂಚಮಿ ಕಲ್ಲಿಂದ ಗುಡ್ಡೆ ತೋಟ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು ಸುಮಾರು 10 ಕಿಲೋಮೀಟ್ರ್ ಒಳಗೆ ಆಗುತ್ತೆ. ನೀವು ಹೆಂಗೆ ಹೋಗ್ಬೇಕು ಅಂತಂದರೆ ಇಲ್ಲಿ ಕೊಗ್ರೆ ಮೇನ್ ರೋಡ್ಗೆ ಜಾಯಿನ್ ಆಗಬೇಕು ವಾಪಸ್ಸು. ಸೊ ಹಿಂಗೆ ಹೋದರೆ ಇಲ್ಲಿಂದ ಒಂದು ಇವಾಗ ನಾವು ಹೋಗ್ತಾ ಇರೋದ್ರಿಂದ 7 ಕಿಲೋಮೀಟ್ರ್ ಇದೆ. ಆಲ್ರೆಡಿ 3 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಗೈಸ್ ಆನ್ ದ ವೇ ಒಂದು ಸ್ಪಾಟ್ ಸಿಕ್ತು. ಒಂದು ಚಿಕ್ಕ ಪಾಂಡ್ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀರ್ದು ಗ್ರೇಡಿಯಂಟು ಎಲ್ಲ ಕಲರಲ್ಲಿ ಸಕ್ಕತ್ತಾಗಿದೆ. ಸೊ ಗೈಸ್ ನೀವು ನೋಡಿದ್ರೆ ಇದು ಕೊಗ್ರೆ. ನಾವು ಅವಾಗಲೇ ಪಂಚಮಿ ಕಲ್ಲಿಗೆ ಹಿಂಗಿಂದ ಬಂದು ಈ ಕಡೆ ಹೋದ್ವಿ. ಸೊ ಇವಾಗ ಗುಡ್ಡೆ ತೋಟ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಇಲ್ಲಿ ಲೆಫ್ಟಿಗೆ ಹೋಗಬೇಕು. ಕೊಗ್ರೆ ಮೇಲೆ ಹೋಗಬೇಕು ನೀವು. ಸೊ ಕೊಗ್ರೆಯಿಂದ 3 ಕಿಲೋಮೀಟ್ರ್ ಆಗುತ್ತೆ ಗೈಸ್.
ಇಲ್ಲಿ ಎಲ್ಲೋ ಲೆಫ್ಟ್ ತಗೋಬೇಕು. ಎಲ್ಲಿ ನೋಡಿ, ಇಲ್ಲಿ ಗುಡ್ಡೆ ತೋಟ ಅಂತ ಹಾಕಿದ್ದಾರೆ ನೋಡಿ. ಗುಡ್ಡೆ ತೋಟ. ಇಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ. ಇಲ್ಲೇ ಕ್ಲೋಸ್ ಆಗಿದೆ. ಅಲ್ಲೇ ಲೆಫ್ಟ್ ಅಂತ ಎಲ್ಲ ತೋರಿಸ್ತಾ ಇದೆ. ಕೇಳ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಇವರು ಕೇಳೋಣ ಸರಿ. ಇದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ಬೇಕು. ಹ್ಯಾಂಗಿಂಗ್ ಬ್ರಿಡ್ಜ್ ಗುಡ್ಡೆ ತೋಟ ಹೆಂಗ್ ಹೋಗ್ಬೇಕು? ಹಾ, ಅಲ್ಲೇನಾ? ಓಪನ್ ಇದೆಯಾ? ನಡ್ಕೊಂಡು ಹೋಗೋದಾ? ಹಾ 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 ಹಾ. ಹಾ ಸರಿ ಸರಿ. ಇಲ್ಲಿ ಅವಾಗಲೇ ಇದು ಗುಡ್ಡೆ ತೋಟ ಅಂತ ಓದಿದ್ರಿ ಅಲ್ವಾ? ಓ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಈ ದಾರಿಯಲ್ಲಿ ಹಿಂಗೆ ಇಲ್ಲಿ ಹಾಕಿದ್ದಾರೆ ನೋಡು. ಅಲ್ಲೆಲ್ಲ ಬರ್ತಾ ಇದ್ದಾರಲ್ಲ, ಹಂಗೆ ನಡ್ಕೊಂಡು ಹೋಗ್ಬೇಕು. ಇಳಿ ಇಳಿ. ಸೊ ಗೈಸ್, ಇಲ್ಲಿ ನೋಡಿ, ಇದೆ ಗುಡ್ಡೆ ತೋಟ. ಹಿಂಗೆ ಹೋದರೆ ಬ್ರಿಡ್ಜ್ ಬರುತ್ತೆ, ಹ್ಯಾಂಗಿಂಗ್ ಬ್ರಿಡ್ಜು. ಬನ್ನಿ ಹಿಂಗೆ ಹೋಗೋಣ, ಹೆಂಗೆ ಅಂತ ತೋರಿಸ್ತೀನಿ ದಾರಿ. ತುಂಬ ಲೀಚ್ಗಳಿರುತ್ತೆ, ಅದಕ್ಕೋಸ್ಕರ ನಾವು ಈ ಬೂಟ್ಸ್ ಹಾಕ್ಕೊಂಡು ಬಂದಿದ್ದೀವಿ. ಸೊ ಗೈಸ್, ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ. ವಾವ್, ಹಿಂಗೆ ಕಾಣಿಸ್ತಾ ಇದೆ ನೋಡಿ. ಹಿಂಗೆ ಆ ಕಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ. ಏನಿದೆ ಇಲ್ಲಿ? ಒಳ್ಳೆ ವ್ಯೂ ಇದೆ ಅಲ್ವಾ? ಇದು ಆ ಕಡೆ ಮೋಸ್ಟ್ಲಿ ಟೀ ಎಸ್ಟೇಟ್ಗೆ, ಕಾಫಿ ಎಸ್ಟೇಟ್ಗೆಲ್ಲ ದಾರಿ ಅನಿಸುತ್ತೆ. ಹೌದು, ಇಲ್ಲಿ ಹೋದರೆ ಕಾಫಿ ಎಸ್ಟೇಟಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ತೋಟ ಅದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಾಯಿತು. ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ತೀರ್ಥಕೆರೆ ವಾಟರ್ ಫಾಲ್ಸ್. ಸೊ ಇಲ್ಲಿಂದ ಅದು 2.5 ಕಿಲೋಮೀಟರ್ಸ್ ಇದೆ, 3 ಕಿಲೋಮೀಟರ್ಸ್ ಒಳಗಿದೆ. ಇದೇ ದಾರಿಯಲ್ಲಿ ಹೋದರೆ ಸಿಗತ್ತಂತೆ. ಬನ್ನಿ ನೋಡೋಣ ಹೆಂಗಿದೆ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲೇ ಎಲ್ಲೋ ಅಂತ ಇದೆ ಅಲ್ವಾ? ಇಲ್ಲೇನೋ ಇದೆ ನೋಡು. ಇಲ್ಲಿ ನೋಡಲ್ಲಿ. ಇಲ್ಲಿ ತೀರ್ಥಕೆರೆ ಫಾಲ್ಸ್. ಸೊ ಗೈಸ್, ಇವಾಗ ತೀರ್ಥಕೆರೆ ಫಾಲ್ಸ್ ಆಯಿತು. ನೆಕ್ಸ್ಟು ಸೀತಾವನ ವಾಟರ್ ಫಾಲ್ಸ್ ಅಂತ ಒಂದಿದೆ, ಅಲ್ಲಿಗೆ ಹೋಗೋಣ ಬನ್ನಿ. ಅದು ಸ್ವಲ್ಪ ಹಿಡನ್ ಜೆಮ್ಸ್ ಅಂತೆ, ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಏನೋ ಹಿಸ್ಟ್ರಿ ಇದೆ ಅಂತ ಏನೋ ಹೇಳ್ತಾಯಿದ್ರು. ಬನ್ನಿ ನೋಡೋಣ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಗೈಸ್, ಪೆಟ್ರೋಲ್ ಹಾಕ್ಸಾಯ್ತು ಇವಾಗ, ಫುಲ್ ಟ್ಯಾಂಕ್ ಮಾಡಿಸಿ.
ನಿಮಗೆ ಪೆಟ್ರೋಲ್ ಬರಬೇಕು ಅಂತಂದರೆ ಇಲ್ಲಿ ಜೈಪುರ ಅಂತ ಒಂದು ಊರಿದೆ, ಅಲ್ಲಿಗೆ ಬಂದರೆ ನಿಮಗೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಸೊ ಅಲ್ಲಿ ತನಕ ನೀವು ಪೆಟ್ರೋಲ್ ಏನಾದರೂ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಅಲ್ಲಿ ಯಾರಿಗಾದ್ರೂ ಲೋಕಲ್ ಅವರು ಕೇಳಿದ್ರೆ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ. ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಎಮರ್ಜೆನ್ಸಿಗೆ ಬೇಕು ಅಂದರೆ ನೀವು ಅವ್ರ ಹತ್ರ ತೊಗೋಬೋದು. ನೋಡೋಣ, ಮಳೆ ನೋಡಿ ಹೆಂಗೆ ಬರ್ತಾ ಇದೆ. ಅಣ್ಣ, ಸೀತಾವನ ವಾಟರ್ ಫಾಲ್ಸ್ ಹೇಗೆ ಹೋಗ್ಬೇಕು? ಹಾಂ ಹಾಂ, ರೈಟ್ಗಾ? ಓಕೆ. ಹಾಂ, ಎಷ್ಟು ದೂರ ಆಗ್ಬೋದು ಇಲ್ಲಿಂದ? ಸರ್, ಥ್ಯಾಂಕ್ ಯು. ಸೊ ನಾವು ಜೈಪುರದಿಂದ ಸ್ಟ್ರೈಟ್ ಬಂದರೆ ಅದೊಂದು ಸರ್ಕಲ್ ಸಿಗುತ್ತೆ. ಜೈಪುರದಲ್ಲಿ ಅದೊಂದು ಜಂಕ್ಷನ್ನು. ಅಲ್ಲಿಂದ ಮತ್ತೆ ಸೀದಾ ಬಂದರೆ ಒಂದು ಡೆಡ್ ಎಂಡ್ ಥರ ಸಿಗುತ್ತೆ, ಒಂದು ಸೇತುವೆ ಸಿಗುತ್ತೆ. ಆ ಸೇತುವೆ ಲೆಫ್ಟ್ ಹೋದರೆ ಬೇರೆ ಕಡೆ ಹೋಗ್ತೀವಿ. ಅಲ್ಲಿಂದ ಒಂದು ರೈಟ್ ಬರುತ್ತೆ ಒಳಗಡೆಗೆ. ಸೊ ಅಲ್ಲಿಂದ ರೈಟ್ ತೊಗೊಂಡು ಅಲ್ಲಿಂದ 2 ಕಿಲೋಮೀಟರ್ಸ್ ಅಂತೆ. ಸೊ ಗೈಸ್, ಒಳ್ಳೆ ಆಫ್ ರೋಡಿಂಗ್ ಆಗ್ತಾಯಿದೆ ನೋಡಿ, ಕ್ರೇಜಿ. ಅಣ್ಣ, ಫಾಲ್ಸ್ ಹಿಂಗೇನಾ? ಫಾಲ್ಸ್ ಹಿಂಗೇನಾ? ಎಸ್ಟೇಟ್ ಒಳಗೆ ಹೋಗ್ಬೇಕಾ? ಇಲ್ಲೇನಿದೆ? ಎಸ್ಟೇಟಾ? ಸರಿ ಸರಿ. ಹಾಂ, ಒಳಗ ಗೈಸ್ ದಾರಿ ತಪ್ಪು ಬಂದುಬಿಟ್ಟಿದ್ದೀವಿ ಮೇಲುಗಡೆ ಎಸ್ಟೇಟಿಗೆ. ಅಯ್ಯೋ ಕತೆ. ಲೊಕೇಶನಲ್ಲಿ ಎಸ್ಟೇಟಿಗೆ ತೋರಿಸ್ತಾ ಇದೆ. ಬನ್ನಿ, ನಾನು ಕರೆಕ್ಟಾಗಿರೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಕಾಣತ್ತಲ್ವಾ? ಈ ದೇವಸ್ಥಾನದಿಂದ ಇಲ್ಲಿ ರೈಟ್ ಹೋದರೆ ಇಲ್ಲೇ ನಮಗೆ ಫಾಲ್ಸ್ ಸಿಗತ್ತೆ ಅಂತ ಹೇಳಿದ್ರು ಅವರು. ಫಾಲ್ಸಿಗೆ ಹೆಂಗೆ ಹೋಗೋದು? ಇದೇ ರೋಡಾ? ಎಷ್ಟು ದೂರ ಇದೆ? ಅರ್ಧ ಕಿಲೋಮೀಟ್ರ್. ಥ್ಯಾಂಕ್ ಯು. ಹಾಂ, ಇದು ಸೇತುವೆ. ವಾವ್, ಸೇತುವೆನೇ ಸೂಪರ್ ಆಗಿದೆ. ಸೇತುವೆ ಸಿಕ್ಕಿ ಸ್ವಲ್ಪ ರೈಟ್ಗೆ ಹೋಗಿ ಅಂತಂದರು. ಆಫ್ ರೋಡಿಗೆ ಯಾರಾದರೂ ಬೇಕು ಅಂದರೆ ಬಂದೀಗ ಈ ಕಡೆ ಹೇಳ್ತೀನಿ. ನೋಡಿ ಹೆಂಗಿದೆ ಆಫ್ ರೋಡಿಂಗು. ಹಾಂ, ಅವರು ಅದೇ ಹೇಳಿದ್ದು. ಗೈಸ್, ಇಲ್ಲಿ ಸೀತಾವನ ಎಸ್ಟೇಟ್ ಅಂತ ಇದೆಯಲ್ಲ, ನಾವು ಫಸ್ಟು ಆ ಕಡೆ ಹೋದ್ವಿ. ಆ ಕಡೆ ಹೋಗಿಬಿಡಿ, ಇಲ್ಲೊಂದು ಫಸ್ಟ್ ಗೇಟ್ ಸಿಗುತ್ತೆ ನಿಮಗೆ. ಈ ಫಸ್ಟ್ ಗೇಟ್ ಕೆಳಗೆ ನೋಡ್ಕೊಂಡು ಹೋಗಬೇಕು. ಅಲ್ಲೊಂದು ಮನೆ ಇದೆಯಂತೆ, ಅದು ಮನೆ ಹತ್ರ ಹೋಗಿ ಕೇಳೋಣ ಬನ್ನಿ. ಸೊ ಗೈಸ್, ಇಲ್ಲಿ ಬಂದರೆ ನೋಡಿ, ಇಲ್ಲೊಂದು ಬ್ರಿಡ್ಜ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಬ್ರಿಡ್ಜು. ನೋಡಿ, ಏನಿಲ್ಲ.
ಹೋಗ್ಬೇಕು? ಹಂಗೆ ಹೋಗಿ ಹಂಗೆ ಕಾಲ್ದಾರಿ ಇದೆಯಲ್ಲ ಅಲ್ಲಿ ಫಾಲ್ಸ್ ಎಲ್ಲಿದೆ? ಅಲ್ಲಿ ಆ ಕಡೆ ಸೈಡ್ ಇದೆ ಫಾಲ್ಸ್. ಇಡು. ಈ ಕೈ ಇಟ್ಕೊಂಡ್ರೆ ಇವಾಗ ಆಗಲ್ಲ ಇಲ್ಲಿ, ಅದಕ್ಕೆ ನಿಧಾನಕ್ಕೆ ಹೋಗಿ, ಏನಿಲ್ಲ. ಸೊ ಗೈಸ್, ಈ ಪ್ಲೇಸ್ ಹೆಸರು ಬಂದು ಸೀತಾವನ ವಾಟರ್ ಫಾಲ್ಸ್ ಅಂತ. ಈ ವಾಟರ್ ಫಾಲ್ಸ್ ಹೆಂಗೆ ಉದ್ಭವ ಆಯಿತು ಅನ್ನೋದಕ್ಕೆ ಒಂದು ಕತೆ ಇದೆ. ಇಲ್ಲಿ ಯಾವುದೇ ವಸ್ತು ಇಟ್ಟರು, ಅದು ಕಾಯಿನ್ ಆಗಿರಲಿ ಅಥವಾ ಫೋನೇ ಆಗಿರಲಿ, ಏನೇ ಹಾಕಿದ್ರೂ 5 ರಿಂದ 6 ದಿವಸದಲ್ಲಿ ಸುಣ್ಣ ಆಗಿ ಬದಲಾಗತ್ತಂತೆ. ಈ ಜಾಗಕ್ಕೆ ನೀರು ಎಲ್ಲಿಂದ ಬರ್ತಿದೆ ಅಂತ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಮತ್ತು ನೀವು ಸಮ್ಮರಲ್ಲಿ ಬಂದರೂ ಅಥವಾ ಎಷ್ಟೇ ಮಳೆ ಇರಬೇಕಾದ್ರೆ ಬಂದ್ರೂ ನೀರು ಇಲ್ಲಿ ಇದೇ ಥರ ಹರಿತಾ ಇರುತ್ತೆ. ಇದನ್ನ ನೋಡೋಕ್ಕೆ ಒಂಥರ ಮಿರಾಕಲ್ ಅನಿಸುತ್ತೆ, ಆದರೆ ಇದು ಸತ್ಯ. ಸೊ ಸೀತಾವನ ವಾಟರ್ ಫಾಲ್ಸ್ ಅಂತ ಹೆಸರಲ್ಲೇ ಹೇಳ್ದಂಗೆ ಇದ್ರ ಹಿಂದೆ ಒಂದು ರಾಮ ಸೀತೆ ಕತೆ ಇದೆ. ರಾಮಾಯಣ ಕಾಲದಲ್ಲಿ ಸೀತೆ ಮತ್ತು ರಾಮ ವನವಾಸದಲ್ಲಿದ್ದಾಗ ಸೀತೆಗೆ ಒಂದು ರೀತಿ ಚರ್ಮ ಕಾಯಿಲೆ ಬರುತ್ತೆ. ಆ ಟೈಮಲ್ಲಿ ರಾಮ ಅವನ ಬಾಣನ ತಗೊಂಡು ಭೂಮಿನ ಸೀಳಿ ನೀರು ಬರೋ ಹಂಗೆ ಮಾಡ್ತಾನೆ. ಆ ನೀರಿಂದ ಸ್ನಾನ ಮಾಡಿದ ಮೇಲೆ ಸೀತೆಗೆ ಚರ್ಮದ ಕಾಯಿಲೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಈ ನೀರಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇದೆ. ಇವತ್ತಿಗೂ ಯಾರಿಗಾದ್ರೂ ಚರ್ಮದ ಕಾಯಿಲೆ ಇದ್ದರೆ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಅವ್ರಿಗೆ ಚರ್ಮದ ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಎಂಥ ಅದ್ಭುತ ಅಲ್ವಾ? ಸೊ ಗೈಸ್, ಆಯಿತು ಇವಾಗ ಫಾಲ್ಸ್ ನೋಡಿದ್ದು. ಸೊ ಗೈಸ್, ಇವತ್ತು 5 ಪ್ಲೇಸಸ್ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. 5 ಪ್ಲೇಸಸ್ಸು ನೋಡಾಗಿದೆ. ಎಲ್ಲ ಪ್ಲೇಸಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾವ್ದು ಜಾಸ್ತಿ ಇಷ್ಟ ಆಯಿತು ಅನ್ನೋದು ಕಮೆಂಟಲ್ಲಿ ಹಾಕಿ. ನನ್ನ ಪ್ರಕಾರ ನೀವು ಈ ಪ್ಲೇಸಸ್ನ ಬೇರೆ ಎಲ್ಲೂ ಕೇಳಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊತೀನಿ. ಈ ವಿಡಿಯೋ ಮೂಲಕ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸುತ್ತೆ. ನೀವು ಬನ್ನಿ, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ. ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಎಂಜಾಯ್ ಮಾಡಿ. ಬಟ್ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ಗಳು ಹಾಕೋದು, ಆಮೇಲೆ ಕಸ ಹಾಕೋದೆಲ್ಲ ಮಾಡಬೇಡಿ. ನಾನು ಅಲ್ಲಿ ಹೋಗಿದ್ದ ಕಡೆ ಎಲ್ಲ ತುಂಬ ಕಸ ಎಲ್ಲ ಹಾಕಿದ್ರು, ಅದೆಲ್ಲ ಮಾಡಬೇಡಿ. ಇವಾಗ ಟೈಮ್ ಆಲ್ರೆಡಿ ಒಂದು 4 o'clock 4:30 ಆಗೋಗಿದೆ. ಮತ್ತು ನಾವು ಸ್ಟೇಗೆ ಹೋಗ್ಬಿಟ್ಟು ಊಟ ಮಾಡಿ ಟೈಮ್ ಇದ್ದರೆ ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ವ್ಯೂ ಪಾಯಿಂಟಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಅಲ್ಲಿ ತನಕ ಸಿಗೋಣ ಗೈಸ್. ಬಾಯ್, ಎಂಜಾಯ್ ದ ವ್ಯೂ.